ಮಂಡ್ಯ ನಗರದಲ್ಲಿ ಚಿತ್ರನಟ ದರ್ಶನ್ ಅಭಿಮಾನಿಗಳಿಂದ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದರ್ಶನ್ ಅವರಿಗೆ ಅಂಟಿರುವ ಕಂಟಕ ನಿವಾರಣೆಯಾಗಿ ಜೈಲಿನಿಂದ ಶೀಘ್ರ ಹೊರಬರುವಂತೆ ಪ್ರಾರ್ಥನೆ ಸಲ್ಲಿಸಲಾಯಿತು. ನಗರದ ಕಾಳಿಕಾಂಬ ದೇವಾಲಯದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ ದರ್ಶನ್ ಮತ್ತು ಅಂಬರೀಶ್ ಅಭಿಮಾನಿಗಳ ಸಂಘದ ಪದಾಧಿಕಾರಿಗಳು, ನಮ್ಮಡಿ ಬಾಸ್ ಹೀಗೆ ಮಾಡುವ ವ್ಯಕ್ತಿಯಲ್ಲ, ಅವರನ್ನು ತುಂಬಾ ಹತ್ತಿರದಿಂದ ನೋಡಿದ್ದೇವೆ, ವಾಸ್ತವದಲ್ಲಿ ಏನಾಗಿದೆಯೋ ನಮಗೆ ಗೊತ್ತಿಲ್ಲ, ಇದೀಗ ಅವರಿಗೆ ಅಂಟಿರುವ ಕಳಂಕ ಕಳೆದು ಶೀಘ್ರದಲ್ಲೇ ಜೈಲಿನಿಂದ ಹೊರಬರಲಿ ಎಂಬುದೇ ದೇವರಲ್ಲಿ ನಮ್ಮ ಪ್ರಾರ್ಥನೆ. ಹಾಗಾಗಿ ದೇವಿಯಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದು, ಕಾನೂನು ಎಲ್ಲರಿಗೂ ಒಂದೇ. ದರ್ಶನ್ ಅವರು ನಿಜವಾಗಿಯೂ ತಪ್ಪು ಮಾಡಿದ್ದರೆ ಕಾನೂನಿನ ಪ್ರಕಾರ ಅವರಿಗೆ ಶಿಕ್ಷೆಯಾಗಲಿ, ಇಲ್ಲದಿದ್ದರೆ ಅವರು ನಿರ್ದೋಷಿ ಎಂದು ಸಾಬೀತಾಗಿ ಕೂಡಲೇ ಹೊರಬರಲಿ ಎಂದು ವಿಶೇಷ ಪೂಜೆ ಸಲ್ಲಿಸಿದ್ದಾಗಿ ತಿಳಿಸಿದರು. ಅಂಬರೀಶ್ ಅಭಿಮಾನಿ ಸಂಘದ ಬೇಲೂರು ಸೋಮಶೇಖರ್ ಹಾಗೂ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಮಂಜೂರವರುಗಳ ನೇತೃತ್ವದಲ್ಲಿ 50ಕ್ಕೂ ಹೆಚ್ಚು ದರ್ಶನ್ ಅಭಿಮಾನಿಗಳು ಚಿತ್ರನಟ ದರ್ಶನ್ ಅವರ ಹೆಸರಿನಲ್ಲಿ ಅವರ ಭಾವಚಿತ್ರ ಹಿಡಿದು ಅರ್ಚನೆ ಮಾಡಿಸುವುದರೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಮಳೆ ಬರ್ತಾದೆ, ಶುಭ ಸೂಚನೆ. ಇನ್ನು ಕೂತ್ಕೊಂಡ್ರೆ ನಿನ್ನೆ ಮುಗ್ಬಿಡ್ತೀನಿ. ವಿಶೇಷ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೇನೆಂದರೆ, ದರ್ಶನ್ ಅವ್ರ ಬಗ್ಗೆ ತುಂಬ ನೆಗೆಟಿವ್ ಆಗಿ ಜನಗಳು ಮಾತಾಡ್ತಿದ್ದಾರೆ. ತುಂಬ ಹತ್ತಿರದಿಂದ ನೋಡಿರೋರಿಗೆ ಗೊತ್ತು ದರ್ಶನ್ ಏನಂತ. ಇವತ್ತು ಈ ನಮ್ಮ ಮಂಡ್ಯದ ಕಾಳಿಕಾ ಮಾತೆ ಹತ್ರ ಬಂದು ನಾವು ಪ್ರಾರ್ಥನೆ ಮಾಡಿದ್ದೀವಿ. ದರ್ಶನ್ ಅವರು ತಪ್ಪು ಮಾಡಿದ್ರೆ ಏನು ಈ ಕಾನೂನು ವ್ಯವಸ್ಥೆಯಲ್ಲಿ ಶಿಕ್ಷೆ ಆಗಬೇಕೋ ಆ ಶಿಕ್ಷೆ ಖಂಡಿತವಾಗ್ಲೂ ಆಗಲಿ. ಯಾವ ಅಭಿಮಾನಿಯವರು ಅವ್ರಿಗೆ ಶಿಕ್ಷೆ ಕೊಡಬೇಡಿ ಅಂತೆಲ್ಲೂ ಕೇಳ್ತಾ ಇಲ್ಲ. ಏನು ಆರೋಪ ಬಂದಿದೆ ಬೇಗ ಆರೋಪ ಮುಕ್ತರಾಗಿ ಬರಲಿ ಅಂತ ತಾಯಿ ಕಾಳಿಕಾಂಬದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಅಭಿಮಾನಿಗಳಲ್ಲೊಂದು ಮನವಿ ಮಾಡ್ತಾಯಿದ್ದೀವಿ. ಎಲ್ಲರೂ ತಾಳ್ಮೆಯಿಂದಿರಿ, ಒಂದಲ್ಲ ಒಂದಿನ ಒಳ್ಳೇದಾಗೇ ಆಗುತ್ತೆ. ನಾವೆಲ್ಲ ದರ್ಶನವನ್ನು ನೋಡಿರೋ ರೀತಿ ನಮಗೆ ಗೊತ್ತು. ದರ್ಶನ